ಯಶವಂತಪುರ ಅಭಯ ಆಂಜನೇಯ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ 300 ವರ್ಷಗಳ ಹಳೆಯದಾದ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮತ್ತು ಶ್ರೀ ಭೂದೇವಿ ಸಮೇತ ಶ್ರೀನಿವಾಸ ದೇವರ ಪ್ರತಿಷ್ಠಾಪನಾ ಮತ್ತು ಕಂಬದ ಅಭಯ ಆಂಜನೇಯ ದೇವರಿಗೆ ಬ್ರಹ್ಮ ಕಲಶಾಭಿಷೇಕ ಹಾಗೂ ಗೋಪುರ ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮ. ಕೋಡಿಮಠದ ಶ್ರೀ ಶ್ರೀ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ, ಯದುಗಿರಿ ಎತ್ತಿರಾಜ ಮಠದ ಶ್ರೀ ಶ್ರೀ ಯದುಗಿರಿ ಎತ್ತಿರಾಜ ನಾರಾಯಣ ರಾಮಾನುಜ ಜಿಎಸ್ ಸ್ವಾಮೀಜಿ, ರೆಡ್ಡಿ ಗುರುಪೀಠದ ಶ್ರೀ ಶ್ರೀ ವೇಮಾನಾನಂದ ಸ್ವಾಮೀಜಿಯವರು, ಟ್ರಸ್ಟ್ ಪದಾಧಿಕಾರಿಗಳಾದ ವಿಕ್ರಮ್ ಪ್ರಭಾಕರ್, ವಿಶ್ವನಾಥ ರೆಡ್ಡಿ, ಮಂಜುನಾಥ್, ರವೀಂದ್ರ, ರಾಕೇಶ್, ಅರುಣ್ ರೆಡ್ಡಿಯವರು ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ಉದ್ಘಾಟನೆ ನೆರವೇರಿಸಿದರು. ಯಶವಂತಪುರದಲ್ಲಿ ಅಭಯ ಆಂಜನೇಯ ದೇವಸ್ಥಾನ ಪಟೇಲ್ ಯಲ್ಲಪ್ಪ ರೆಡ್ಡಿಯವರು ದಾನವಾಗಿ ಜಾಗವನ್ನು ನೀಡಿದ್ದರು. ಆ ಕುಟುಂಬಸ್ಥರು ದೇವಸ್ಥಾನ ನಿರ್ವಹಣೆ ಮಾಡುತ್ತಿದ್ದಾರೆ. 300 ವರ್ಷಗಳ ಪುರಾತನ ದೇವಸ್ಥಾನವಾಗಿದೆ. ಹನುಮಂತನಿಗೆ ಯಶವಂತ ಎಂದು ಕರೆಯುತ್ತಿದ್ದರು. ಆದ್ದರಿಂದ ಆ ಜಾಗಕ್ಕೆ ಯಶವಂತಪುರ ಎಂಬ ಹೆಸರು ಬಂದಿದೆ ಎಂದು ಇತಿಹಾಸದಲ್ಲಿ ಉಲ್ಲೇಖವಿದೆ. ದೇವಸ್ಥಾನದ ಜೀರ್ಣೋದ್ಧಾರ ಶುಭ ಸಂದರ್ಭದಲ್ಲಿ ಆಲಯ ಪರಿಗ್ರಹ, ಸಪ್ತಶುದ್ಧಿ, ದೇವತಾ ಪ್ರಾರ್ಥನೆ, ಪುಣ್ಯಾಹವಾಚನೆ, ದೇವಾನಾಂದಿ, ಋಗ್ವಿಧ್ವರಣೆ, ಕಂಕಣಬಂಧ, ತೋರಣ ಮುಹೂರ್ತ, ಅಥರ್ವ ಶೀರ್ಷ ಗಣಯಾಗ, ನವಗ್ರಹ ಶಾಂತಿ ಹೋಮ ಮತ್ತು ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಕೋಡಿಮಠದ ಶ್ರೀ ಶ್ರೀ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಮಾತನಾಡಿ, ಆಯಸ್ಸು ಅಜರಾಮರ, ವಾಯುದಾತ, ವಾಯುಪುತ್ರ ಆಂಜನೇಯ ದೇವರು ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಮನುಷ್ಯರಿಗೆ ಸೂರ್ಯ ಚಂದ್ರರಂತೆ ಕೃಪೆ ತೋರುತ್ತಿದ್ದಾರೆ. ಆಂಜನೇಯನಿಗೆ ಭಕ್ತರು ಅಪ್ಪಿ ಒಪ್ಪಿ ಮತ್ತು ಭಕ್ತಿಯಿಂದ ಆರಾಧನೆ ಮಾಡಿದರೆ ಇಷ್ಟಾರ್ಥಗಳು ಸಿದ್ಧಿಸುತ್ತದೆ ಎಂದು ಹೇಳಿದರು. ಯದುಗಿರಿ ಎತ್ತಿರಾಜ ನಾರಾಯಣ ರಾಮಾನುಜ ಜಿಎಸ್ ಸ್ವಾಮೀಜಿಯವರು ಮಾತನಾಡಿ, ಪ್ರಭು ಶ್ರೀರಾಮನ ಮತ್ತು ಆಂಜನೇಯ ದೇವರ ಆಶೀರ್ವಾದ ಕೃಪೆ ನಾಡಿನ ಜನರ ಮೇಲಿರಲಿ. ನಮ್ಮ ರಾಷ್ಟ್ರ ಧರ್ಮಾಧಾರಿತ ರಾಷ್ಟ್ರ. ಪ್ರಭು ಶ್ರೀರಾಮ ಧರ್ಮಕ್ಕೆ ಪ್ರತೀಕ. ಜನರು ಸಮಾಜ ಮತ್ತು ರಾಷ್ಟ್ರದ ಕುರಿತು ಚಿಂತನೆ ಮಾಡಬೇಕು. ಲೋಕದ ಜನರ ಹಿತ ಚಿಂತನೆಗೆ ನಾಡಿನ ಸ್ವಾಮೀಜಿಗಳು ಶ್ರಮಿಸುತ್ತಿದ್ದಾರೆ. ಇಡೀ ಲೋಕವೇ ಸುಖ ಶಾಂತಿಯಿಂದ ಇರಬೇಕು ಎಂದು ಹೇಳಿದರು. ಜ್ಞಾನ, ದೈವಾರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನುಷ್ಯ ಭೂಮಿಗೆ ಬಂದು ಬಾಳಿ ಬದುಕಿ ಮರಳಿ ಹೋಗುವಾಗ ಅಷ್ಟು ಜೀವನೂ ಸಹಿತ ಭಗವಂತನ ಜ್ಞಾನದ ಅರ್ಚನೆಯಲ್ಲಿ ಇದ್ದರೆ ಸಾರ್ಥಕವಾಗ್ತದೆ, ಮುಂದೆ ಮೋಕ್ಷ ಪ್ರದಾನ ಅಂತ ಹೇಳ್ತೀವಿ. ಹಾಗಾಗಿ ಇವತ್ತು ಎಲ್ಲ ಜಾತಿ ಮತ ಪಂಥ ಇರುವಂಥ ಕಾಲದಲ್ಲಿ ಆಂಜನೇಯ ಸರ್ವ ಜನಕ್ಕೂ, ಸರ್ವ ಸಮಾಜಕ್ಕೂ, ಸರ್ವ ಪ್ರಾಣಿ ಕುಲಕ್ಕೂ ಸಹಿತ ಆಧಾರ ಸ್ತಂಭವಾಗಿರ್ತಕ್ಕಂಥವನು. ಆ ಮಾರುತಿಯ ಕೃಪೆ ಎಲ್ಲರಿಗೂ ಇರಲಿ ಅಂತೇಳಿ 2 ಶುಭ ಮಾತನ್ನು ಹೇಳ್ತೀವಿ. ನಮ್ಮ ಯಶವಂತಪುರದ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಇತಿಹಾಸ ನನಗೆ ಗೊತ್ತಿರೋ ಮಟ್ಟಿಗೆ ನಾವು ಹುಟ್ಟಿರೋ ಮೊದಲಿಗಿನ ದೇವಸ್ಥಾನ ಇದೆ. ಇಲ್ಲಿ ಸುಮಾರು 400-500 ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಆದ ಕಾರಣ ಭಾಳಷ್ಟು ಹಳೆ ದೇವಸ್ಥಾನ ಇದು. ಮೊದಲು ಆ ಕಡೆ ಒಂದಿತ್ತು, ಈ ಕಡೆ ಒಂದಿತ್ತು. ಈಗ ಈ ಕಡೆ ಅಲ್ಲಿಂದ ಇಲ್ಲಿಗೆ ದೇವರ ತಂದು ಪ್ರತಿಷ್ಠಾಪನೆ ಮಾಡಿ, ನನ್ನ ಪ್ರಕಾರ ನನಗೀಗ 80 ವರ್ಷ ಆಗಿದೆ. 80 ವರ್ಷದಿಂದ ಈ ದೇವಸ್ಥಾನ ಇಲ್ಲೇ ಇದೆ. ಇದು ಭಾಳ ಹಳೆ ದೇವಸ್ಥಾನ ಇಲ್ಲಿ ಯಶವಂತಪುರದಲ್ಲಿ. ಯಶವಂತಪುರದಲ್ಲಿ ಯಾವುದೇ ಕಾರ್ಯಕ್ರಮ ಆಗಬೇಕಾಗಿದ್ದರೂ ಮೊದಲು ನಮ್ಮ ಹಿರಿಯರು ಎಲ್ಲ ಭೇದ ಭಾವ ಇಲ್ಲದೆ, ಜಾತಿ ಭೇದ ಭಾವ ಇಲ್ಲದೆ ಬಂದಿಲ್ಲಿ ಪೂಜೆ ಪುನಸ್ಕಾರಗಳನ್ನ ನಾವು ಮಾಡ್ತಾಯಿದ್ವಿ. ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಕಾರ್ತಿಕ್ ಸೋಮವಾರ ಇರ್ಬೋದು, ಧನುರ್ಮಾಸ ಇರ್ಬೋದು, ದಸರಾ ಇರ್ಬೋದು, ಎಲ್ಲರೂ ಸೇರಿ ಇದನ್ನು ಭಾಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಿದ್ವಿ. ಈ ದೇವಸ್ಥಾನ ಭಾಳ ಶಿಥಿಲವಾಗಿತ್ತಿದ್ದು. ಅದನ್ನು ದುರಸ್ತಿ ಮಾಡಬೇಕು ಅಂತ ಮುಜರಾಯಿಂದ ಪರ್ಮಿಷನ್ ತಗೊಂಡು ಈಗಿನ ನಮ್ಮ ಯುವಕರು, ನಮ್ಮ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಎಲ್ಲರೂ ಯಶವಂತಪುರ ಗ್ರಾಮಸ್ಥರು ಎಲ್ಲ ಸೇರಿ ಈ ದೇವಸ್ಥಾನ ಭಾಳಷ್ಟು ಚೆನ್ನಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಇಲ್ಲಿ ಈಗ ನಮ್ಮ ಧರ್ಮದ ಬಗ್ಗೆ ನಮ್ಮೆಲ್ರಿಗೂ ಭಾಳ ಅಪಾರವಾದ ಗೌರವ ಇರಬೇಕಾಗ್ತದೆ. ಭಾಳ ಈಗ ನಾವು ಗಮನಿಸ್ತಾ ಇದ್ದೀರಾ, ಈ ಪ್ರಯಾಗ್ರಾಜ್ ಇರ್ಬೋದು, ಅಲ್ಲಿ ನಡೀತಿರ್ತಕ್ಕಂಥ ಮೇಳುಗಳು ಅವೆಲ್ಲ. ಅದು ಗ್ರಾಮದಲ್ಲಿ ನಮ್ಮ ಸಂಸ್ಕೃತಿ ಬಗ್ಗೆ ನಾವು ಎತ್ತಿಡಲೇಬೇಕಾಗ್ತದೆ. ಆದ ಕಾರಣ ನಮ್ಮ ದೇವಸ್ಥಾನ ಇದು ಪುರಾತನ ದೇವಸ್ಥಾನ. ಇದು ಪಕ್ಕದಲ್ಲೇ ಮಾರಮ್ಮನ ದೇವಸ್ಥಾನ, ಶ್ರೀರಾಮ ದೇವರು ಎಲ್ಲ ಇದೆ ಇಲ್ಲಿ. ಆದ ಕಾರಣ
ಈ ಸರ್ಕಲ್ಲು ದೇವಸ್ಥಾನದ ಸರ್ಕಲ್ ಅಂತ ನಾವು ಹೇಳೋದಕ್ಕೆ ಇಚ್ಛೆ ಪಡ್ತೇವೆ. ಅಭಯ ಆಂಜನೇಯ ದೇವಸ್ಥಾನ ಯಶವಂತಪುರ, ಆಂಜನೇಯ ಟೆಂಪಲ್ ಸ್ಟ್ರೀಟ್. ಇದರ ಇತಿಹಾಸ 400 ವರ್ಷದ್ದು. ಇದು ಕಂಬದ ಹನುಮಾನ್ ಅಂತ ಕರೀತಾರೆ ಇಲ್ಲಿ. ಈ ಊರಿಗೆ, ಈ ದೇವಸ್ಥಾನದ ತುಂಬ ವಿಶೇಷತೆಗಳಿದೆ. ಈ ಊರಿಗೆ ಇದು ಬಾಗಿಲು, ಒಂದು ಮೊದಲನೆಯ ಗರಡಿ ಮನೆ, ಮೊದಲನೇ ಹೆಣ್ಣು ಮಕ್ಕಳ ಶಾಲೆ. ಇವತ್ತು ಈ ಬೀದಿಯ ಹೆಸರು ಆಂಜನೇಯ ಟೆಂಪಲ್ ಸ್ಟ್ರೀಟ್ ಅಂತ. ನಮ್ಮ ಯಶವಂತಪುರ ನಗರದ ಎಲ್ಲ ಹಿರಿಯರು ಕಾಪಾಡ್ಕೊಂಡು ಬಂದಿರುವಂತಹ ದೇವಸ್ಥಾನ ಇವತ್ತು ಮತ್ತೆ 400 ವರ್ಷದ ಆದಮೇಲೆ ಪುನರ್ನಿರ್ಮಾಣ ಆಗಿ ಇವತ್ತು ಮಹಾಕುಂಭಾಭಿಷೇಕ ನಡೀತು. ಅದಕ್ಕೆ ನಾವು ಯಶವಂತಪುರ ನಗರದ ಎಲ್ಲ ಹಿರಿಯರಿಗೂ ನಾಗರಿಕರಿಗೂ ಧನ್ಯವಾದಗಳನ್ನು ಅಭಯ ಆಂಜನೇಯ ಸೇವಾ ಸಮಿತಿಯಿಂದ ಕೇಳ್ಕೊತಾ ಇದ್ದೇವೆ.